ನಮಸ್ಕಾರ ಸ್ನೇಹಿತರೆ. ಯಾವಾಗಲೂ ತೊಡಕುಗಳನ್ನು ಎದುರಿಸುವ ಶಕ್ತಿಯುಳ್ಳವರು ಮಾತ್ರ ಜೀವನದಲ್ಲಿ ಜಯಶಾಲಿಯಾಗುತ್ತಾರೆ. ನಾವು ಜೀವನದಲ್ಲಿ ಎದುರಿಸಬೇಕಾದ ಸವಾಲುಗಳು ನಮ್ಮನ್ನು ಪ್ರಭಾವಗೊಳಿಸುವ ಸಾಧನಗಳಾಗುತ್ತವೆ. ಬಯಕೆ ದೊಡ್ಡದಾದರೆ ತೊಡಕುಗಳು ಸಣ್ಣದಾಗುತ್ತವೆ. ಜೀವನದಲ್ಲಿ ಯಾವುದೇ ಗುರಿಯನ್ನು ಹೊಂದಿದಾಗ ಅವಶ್ಯಕವಾಗಿ ಅದನ್ನು ತಲುಪುವ ಹಾದಿಯಲ್ಲಿ ಸವಾಲುಗಳು ಬರಬಹುದು. ಆದರೆ ಧೈರ್ಯ, ತಾಳ್ಮೆ ಮತ್ತು ನಿರ್ಧಾರ ಶಕ್ತಿಯೊಂದಿಗೆ ನಾವು ಅವನ್ನು ಎದುರಿಸಿದರೆ ಯಶಸ್ಸು ನಮ್ಮದೇ ಆಗುತ್ತದೆ. ಒಂದು ಹತ್ತಿರದ ಉದಾಹರಣೆಯನ್ನು ಪರಿಗಣಿಸೋಣ. ಮಹಾತ್ಮ ಗಾಂಧೀಜಿ ನಮ್ಮ ದೇಶವನ್ನು ಸ್ವತಂತ್ರಗೊಳಿಸುವ ಸಂಕಲ್ಪ ಮಾಡಿದ್ದರು. ಅವರ ಪಥವು ಸುಲಭವಾಗಿರಲಿಲ್ಲ. ಅನೇಕ ತೊಡಕುಗಳು, ಬಂಧನಗಳು, ಹಿಂಸಾಚಾರ ಇವೆಲ್ಲವೂ ಅವರ ಮುಂದಿದ್ದವು. ಆದರೆ ಧೈರ್ಯ ಮತ್ತು ಅವಿಶ್ರಾಂತ ಪ್ರಯತ್ನದಿಂದ ಅವರು ತಮ್ಮ ಗುರಿಯನ್ನು ಸಾಧಿಸಿದರು. ಇದು ನಮಗೂ ಪಾಠ. ಒಂದು ಬಾಗಿಲು ಮುಚ್ಚಿದಾಗ ಇನ್ನೊಂದು ಬಾಗಿಲು ತೆರೆದುಕೊಳ್ಳುತ್ತದೆ. ಜೀವನದಲ್ಲಿ ಅನೇಕ ಬಾರಿ ನಾವು ವಿಫಲರಾಗಬಹುದು, ಆದರೆ ವೈಫಲ್ಯವು ನಮ್ಮನ್ನು ನಿಲ್ಲಿಸಬಾರದು. ಪ್ರತಿಯೊಂದು ವಿಫಲತೆ ನಮ್ಮಲ್ಲಿ ಹೊಸ ಪಾಠ ಕಲಿಸುತ್ತದೆ, ಏಕೆಂದರೆ ಜೀವನವು ಒಂದು ಹಾದಿಯಲ್ಲ, ಅದು ಒಂದು ಪ್ರಯಾಣ. ಥಾಮಸ್ ಎಡಿಸನ್ ಅವರ ಜೀವನವೇ ಇದಕ್ಕೆ ಉತ್ತಮ ಉದಾಹರಣೆ. ಅವರು ವಿದ್ಯುತ್ ದೀಪವನ್ನು ಕಂಡುಹಿಡಿಯುವ ಮುನ್ನ 1000 ಬಾರಿ ವಿಫಲರಾಗುತ್ತಾರೆ. ಆದರೆ ಅವರಿಗಿದು ಸಮಸ್ಯೆ ಎಂದೆನಿಸಲಿಲ್ಲ. ಪ್ರತಿ ಬಾರಿ ಅವರು ಹೊಸ ರೀತಿ ಪ್ರಯತ್ನಿಸಿದರು, ಕೊನೆಗೂ ಯಶಸ್ಸನ್ನು ಸಾಧಿಸಿದರು. ನೀನು ನಿನ್ನ ಮನಸ್ಸನ್ನು ಏನನ್ನು ನಂಬುತ್ತೀಯೋ ಅದೇ ನಿನ್ನ ಜೀವನದಲ್ಲಿ ನಿಜವಾಗುತ್ತದೆ. ನನ್ನ ಚಿಂತನೆಗಳು ನನ್ನ ನಡವಳಿಕೆಯನ್ನು ನಿರ್ಧರಿಸುತ್ತವೆ. ನಾವು ಯಾವ ರೀತಿಯ ಚಿಂತನೆಗಳನ್ನು ಬೆಳೆಸುತ್ತೇವೆಯೋ ಅದೇ ನಮ್ಮ ಬದುಕನ್ನು ರೂಪಿಸುತ್ತದೆ. ಒಂದು ಹಾದಿಯಲ್ಲಿ ಓಡುತ್ತಿರುವ ಒಬ್ಬ ಓಟಗಾರನು ದಾರಿಯಲ್ಲಿರುವ ಕಠಿಣ ಪರಿಸ್ಥಿತಿಗಳನ್ನು ಗಮನಿಸಿದರೆ ಅವನು ಜಯಿಸಲು ಸಾಧ್ಯವಿಲ್ಲ. ಆದರೆ ಅವನು ಗುರಿಯ ಕಡೆಗೆ ಗಮನ ಹರಿಸಿದರೆ ಯಾವ ತೊಂದರೆಗೂ ಭಯಪಡದೆ ಯಶಸ್ವಿಯಾಗಬಲ್ಲ. ಯಶಸ್ಸು 99% ಶ್ರಮ ಮತ್ತು 1% ಪ್ರತಿಭೆಯಾಗಿದೆ. ಕಷ್ಟಪಟ್ಟು ಕೆಲಸ ಮಾಡಿದರೆ ತೊಡಕುಗಳು ನಮ್ಮನ್ನು ನಿಲ್ಲಿಸಲು ಸಾಧ್ಯವಿಲ್ಲ. ನಾವು ನಿರಂತರವಾಗಿ ಶ್ರಮಿಸುವುದರಿಂದ ಮಾತ್ರ ನಿಜವಾದ ಯಶಸ್ಸು ಸಿಗುತ್ತದೆ. ಸಚಿನ್ ತೆಂಡೂಲ್ಕರ್ ಅವರ ಬದುಕು ನಮಗೆ ಪ್ರೇರಣೆ. ಅವರು ಬಾಲ್ಯದಿಂದಲೇ ಕ್ರಿಕೆಟ್ಗೆ ಅಪಾರ ಪರಿಶ್ರಮ ಹಾಕಿ ಪ್ರಪಂಚದ ಶ್ರೇಷ್ಠ ಕ್ರಿಕೆಟ್ ಆಟಗಾರರಾದರು. ಪ್ರತಿದಿನವೂ ಸಮಯ ಪಾಲನೆ, ಶ್ರಮ, ನಿಯಮ, ಸಂಕಲ್ಪ ಇವು ಅವರ ಯಶಸ್ಸಿನ ಸೂತ್ರಗಳು. ಹಾಗೆ ನೋಡಿದರೆ ಎಲ್ಲ ತೊಡಕುಗಳು ಬಾಹ್ಯವಾಗಿರುತ್ತವೆ, ಆದರೆ ನಿಜವಾದ ಶಕ್ತಿ ನಿಮ್ಮೊಳಗಿದೆ. ನಾವು ಜೀವನದಲ್ಲಿ ಎದುರಿಸುವ ಸವಾಲುಗಳ ವಿರುದ್ಧ ನಮ್ಮೊಳಗಿನ ಶಕ್ತಿಯನ್ನು ಬೆಳೆಸಿದರೆ ನಾವು ಯಾವುದನ್ನೂ ಜಯಿಸಬಹುದು. ಹೆಲೆನ್ ಕೆಲ್ಲರ್ ಅವರ ಜೀವನ ಕಥೆ ಇದಕ್ಕೆ ಒಂದು ದೊಡ್ಡ ಉದಾಹರಣೆ. ಅವರು ಅಂಧರಾಗಿದ್ದರು, ಕಿವುಡರಾಗಿದ್ದರು. ಅವರ ಬುದ್ಧಿ ಮತ್ತು ಪರಿಶ್ರಮದಿಂದ ಜಗತ್ತಿನ ಪ್ರಮುಖ ಲೇಖಕಿ ಹಾಗೂ ಪ್ರೇರಣಾದಾಯಕ ವ್ಯಕ್ತಿಯಾಗಿ ಬೆಳೆದರು. ಇದು ನಮಗೆ ತೊಡಕುಗಳೆಂದರೆ ನಮ್ಮನ್ನು ಹಿಮ್ಮೆಟ್ಟಿಸಲು ಬರುವುದಲ್ಲ, ನಾವೇ ಮುನ್ನಡೆಸಲು ಸಿದ್ಧರಾಗಬೇಕು ಎಂಬುದನ್ನು ಕಲಿಸುತ್ತದೆ. ಹೋರಾಟವಿಲ್ಲದೆ ಜಯಕ್ಕೆ ಸಾರ್ಥಕತೆ ಇಲ್ಲ. ಈ ಜಗತ್ತಿನಲ್ಲಿ ಯಾರಾದರೂ ಸಹಜವಾಗಿ ಯಶಸ್ವಿಯಾಗಿಲ್ಲ. ಪ್ರತಿಯೊಬ್ಬನಿಗೂ ತನ್ನದೇ ಆದ ಹೋರಾಟವಿದೆ. ಬಿಲ್ ಗೇಟ್ಸ್, ಎಲನ್ ಮಸ್ಕ್, APJ ಅಬ್ದುಲ್ ಕಲಾಂ ಈ ಪ್ರತಿಯೊಬ್ಬರೂ ತೊಡಕುಗಳ ನಡುವೆಯೂ ಸಾಧನೆ ಮಾಡಿದರು. ಅಬ್ದುಲ್ ಕಲಾಂ ಅವರ ಜೀವನ ನಮ್ಮೆಲ್ಲರಿಗೂ ಮಾದರಿಯಾಗಿದೆ. ಅವರ ಜೀವನದ ಆರಂಭ ಒಬ್ಬ ಮೀನುಗಾರರ ಮಗನಾಗಿ ಆರ್ಥಿಕ ಸಂಕಷ್ಟಗಳ ನಡುವೆ ಸಾಗಿತ್ತು. ಆದರೆ ಅವರ ಪರಿಶ್ರಮ ಮತ್ತು ಶ್ರಮದಿಂದ ಅವರು ಭಾರತದ ಅತ್ಯಂತ ಗೌರವಾನ್ವಿತ ವಿಜ್ಞಾನಿಯಾಗಿದ್ದು ದೇಶದ ಪ್ರೆಸಿಡೆಂಟ್ ಆಗುವವರೆಗೂ ಬೆಳೆಯುವ ಶಕ್ತಿಯನ್ನು ತೋರಿದರು. ಯಶಸ್ಸು ಒಬ್ಬನಿಗೆ ಸೀಮಿತವಲ್ಲ, ಅದು ಇತರರಿಗೆ ಸಹ ಸಹಾಯವಾಗಬೇಕು. ನಾವು ಹೇಗೆ ಸಮಾಜಕ್ಕೆ ಕೊಡುಗೆ ನೀಡುತ್ತೇವೆಯೋ ಅದೇ ನಮ್ಮ ನಿಜವಾದ ಯಶಸ್ಸು. ನಮ್ಮ ಜೀವನದಲ್ಲಿ ಆತ್ಮಕೇಂದ್ರಿತ ಯಶಸ್ಸು ಮಾತ್ರ ಸಾಕಾಗುವುದಿಲ್ಲ, ಇತರರ ಜೀವನಕ್ಕೂ ಬೆಳಕು ತರಬೇಕು. ಮದರ್ ತೆರೇಸಾ ಅವರು ದಾರಿದ್ರ್ಯ ಪೀಡಿತರಿಗೆ ಸೇವೆ ಸಲ್ಲಿಸಿ ಅವರ ಜೀವನವನ್ನು ಉತ್ತಮಗೊಳಿಸಿದರು. ಅವರು ತಾನು ಪಡೆದ ಜೀವನವನ್ನು ಸಮಾಜಕ್ಕೆ ಅರ್ಪಿಸಿದರು. ಇದು ನಮಗೆ ಸಿಕ್ಕ ಅವಕಾಶಗಳನ್ನು ಉತ್ತಮ ರೀತಿಯಲ್ಲಿ ಬಳಸಿಕೊಳ್ಳಿ ಮತ್ತು ಇತರರಿಗೂ ಸಹಾಯ ಮಾಡು ಎಂಬ ಪಾಠವನ್ನು ಕಲಿಸುತ್ತದೆ. ತೊಡಕುಗಳು ಯಾವಾಗಲೂ ಇರುತ್ತವೆ, ಆದರೆ ಅವುಗಳ ನಡುವೆಯೂ ನಾವು ಜಯ ಸಾಧಿಸಲು ಈ ತತ್ವಗಳನ್ನು ಅನುಸರಿಸಬೇಕು. ಧೈರ್ಯದಿಂದ ತೊಡಕುಗಳನ್ನು ಎದುರಿಸಬೇಕು. ವೈಫಲ್ಯವನ್ನು ಒಂದು ಪಾಠವಾಗಿ ತೆಗೆದುಕೊಳ್ಳಬೇಕು. ಸಕಾರಾತ್ಮಕ ದೃಷ್ಟಿಕೋನ ಇರಿಸಬೇಕು. ಶ್ರಮ ಮತ್ತು ಸಂಕಲ್ಪವನ್ನು ಉಳಿಸಿಕೊಳ್ಳಬೇಕು. ನಮ್ಮೊಳಗಿನ ಶಕ್ತಿಯನ್ನು ಅರಿತುಕೊಳ್ಳಬೇಕು. ಹೋರಾಟವನ್ನು ಸ್ವೀಕರಿಸಬೇಕು. ಸಮಾಜಕ್ಕೆ ಸಹ ಕೊಡುಗೆ ನೀಡಬೇಕು. ಜೀವನದಲ್ಲಿ ಜಯಶಾಲಿಯಾಗಲು ಈ ಮಾತುಗಳನ್ನು ನೆನಪಿಟ್ಟುಕೊಂಡು ಸದಾ ಉತ್ಸಾಹದಿಂದ ಮುಂದುವರಿಯಿರಿ. ಧನ್ಯವಾದಗಳು.